ಹಾಯ್ ಅಸ್ಸಲಾಮ್ ಅಲೈಕುಮ್. ಇಂದು நல்ல ஒரு ಗ್ರೇವಿರೋ ರೆಸಿಪಿ ನಿങ്ങളുടെ ಶೇರ್ ಹಾಕ್ರೆ ಈಸಿ ಐತೆ ಹಾಕೋಗವರು ಎಲ್ಲ ಟೈಮಲ್ಲಿ ನಿಂಗೆ ಹಾಕೋಗಿ ಈಸಿ ಐತೆ ಹಾಕೋಗವರು ಅವ್ರ ರೆಸಿಪಿ ಇದು ಮಟನ್ ಗ್ರೇವಿ ಅಲ್ಲ, ಚಿಕನ್ ಗ್ರೇವಿ ಅಲ್ಲ, ಇದು ಹಾಕಿರೋ ನಾನು ಕಡ್ಲೆರು ಚೆನ್ನಾಗಿ ಗ್ರೇವಿ. ಸೊ ಇದು ಹಾಕೋ ವೆರಿ ಈಸಿ. ನಿಂಗೆ ಮಕ್ಕಳಿಗೆ ಸುಬೇಗ ಸ್ಕೂಲ್ ಕೊಡ್ಕೊಂಬತ್ತಗೆಲ್ಲ ರಪ್ಪ ಐತೆ ಹಾಕೋಗವ್ರದು. ಕಡಲೆ ನಾನು ഇന്നലെ നനച്ചിട്ട് വെച്ച് തിന്നെ ജാവുക നനച്ചിട്ട് വെച്ച കടലേക്ക് ഞാൻ ഹാഫ് നീരിലിട്ടുണ്ടല്ലേ, അതായത് പാതി നീരിലിട്ടേ പാതി വെച്ചിരണം. അങ്ങനെ പാതിരി ടൊമാറ്റോ ഇട്ടുണ്ടല്ലേ. ಟೊಮೆಟೊ ನಾನು ಚಾಪ್ ಹಾಕಿತ್ತಿಟ್ಟರು ಜಸ್ಟ್ ಚೆಂದ ನಂಗೆ ಇದು ನೆಕ್ಸ್ಟ್ ಪ್ರೊಸೀಜರ್ಲು ಈಸಿ ಆವಟ್ಟು ಚೆಂತ. ಸೊ ನಾನು ಇದನ್ನೇ ಬೇಯೋಗಿ ಬೇಕಿರೆ ಇದರೊಟ್ಟಿಗೆ ನಾನು ಇಟ್ಟುಂಟುಲ್ಲೆ ನೆಕ್ಸ್ಟ್ ಇಂಜಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಟುಂಟುಲ್ಲೆ. ಇದಕ್ಕೆ ഒരു ചെറിയൊരു മിക്സ് കൊടുത്തുണ്ടല്ലേ. മിക്സ് കൊടുത്താൽ പിന്നെ നെക്സ്റ്റ് ആഡ് ആക്കിയിട്ടുള്ള ഞാൻ ಇದಕ್ಕೆ ഉപ്പ് എത്ര ಬೇನ അത്ര നോക്കിയിട്ടിട. ഇപ്പം നിങ്ങൾ കൊറോടി ഇട്ടെങ്കും അവരും ഈ ടൈമിൽ പിന്നെ ಬೇನೆ നോക്കിയിട്ട് ಚೆಕ್ ಹಾಕಿತ್ತು ನಂಗೆ ಬೇನೆ ಇದ್പോലെ ಅಡ್ಜಸ್ಟ್ ಹಾಕಿತ್ತು ಇಡೋಗ ಅವರು. ಏನಿപ്പോൾ ನೆಕ್ಸ್ಟ್ ನಾನು ಆ್ಯಡ್ ಹಾಕಿರೋ മഞ്ഞൾ പൊടി ನಾನು ಹಾಫ್ ಟೇಬಲ್ ಸ್ಪೂನ್ ಯೂಸ್ ಹಾಕಿಂಟುಲ್ಲೆ. അതിൽ പിന്നെ ಗರಂ ಮಸಾಲ 1 ಟೇಬಲ್ ಸ್ಪೂನ್ ಆ್ಯಡ್ ಹಾಕಿಂಟುಲ್ಲೆ. ನೆಕ್ಸ್ಟ್ ನಾನು ಜೀರಾ ಪೌಡರ್ ಇಟ್ಟರೆ 1 ಟೇಬಲ್ ಸ್ಪೂನ್ ಹತ್ರ. ഇനിയിപ്പോൾ ഇത് കൊത്തമ്പരി പൊടി ഇട്ടರೆ ನಾನು ಕೊತ್ತಂಬರಿ ಆಯ್ಪಲೆ ನಾನು ನೆಕ್ಸ್ಟ್ ಇಟ್ಟುಂಟುಲ್ಲ ಅದು ರೆಡ್ ಚಿಲ್ಲಿ ಪೌಡರ್ ಹಾಫ್ ಟೇಬಲ್ ಸ್ಪೂನ್ ಹತ್ರ ನಾನು ಪೆಪ್ಪರ್ ಪೌಡರ್ ಆ್ಯಡ್ ಹಾಕಿರೆ. ಇನ್ನು ನಾನು 1 ಫುಲ್ ಟೇಬಲ್ ಸ್ಪೂನ್ ಹತ್ರ ಗ್ರೀನ್ ಚಿಲ್ಲಿ ಪೇಸ್ಟ್ ಆ್ಯಡ್ ಹಾಕಿರೆ. ಸೊ ಇದು ತೆಲ್ಲ ಲೈಟ್ ಸ್ಪೈಸ್ ಅವರು ചുമ ಸ್ಪೈಸ್ ಆವಲ್ಲ ಇದು പക്ഷേ നിങ്ങൾക്ക് ಗ್ರೀನ್ ಚಿಲ್ಲಿ ತೆಲ್ಲ ಲೈಟ್ ಸ್ಪೈಸ್ ಇನ್ನದೇನ ಯೂಸ್ ಹಾಕಿರೋ. ಸೊ ನಾವು ಬೆಳ್ಳಿ ಸ್ಪೂನ್ ಹಾಕಿ ತರ್ತಾರೆ. ಏನಿപ്പോൾ ಇದಕ್ಕೆ ಅವ್ರು നല്ല ವಿಜಿಲ್ ಕೊಡ್ಕೋನು. ವಿಸಿಲ್ നിങ്ങൾക്ക് ಕೊಂತುಂಡಲೆ ಇದು ಬೇಯೋಗು ഒരു 10-15 ಮಿನಿಟ್ಸ್ ಎಲ್ಲ ಮೈ ಅವರು ಕಡಲೆಗೆ. ಸೊ ಮುನ್ನೋಲ್ ತಂಡು ನಂಚಿಟ್ಟ ಕಡಲೆ ಟೈಮ್ ಬೇಗಮೇ ಬೇಯೋರಲ್ಲಿ അങ്ങനെ കടല ഒന്ന് ಬೇಯ್ಪಟ್ಟಿ ತೆಡ್ಕೊಂಡು ಈ ಟೈಮ್ಲು. ಸೊ ಹೈ ಫ್ಲೇಮ್ ಲೋ ಫ್ಲೇಮ್ ಹಾಕಿತ್ತು ನಿಂಗೆ ಬೇಯ್ക്കാം. കടല ಬೇಯ್ಪಟ್ಟಿಗೆ ಎಲ್ಲರಿಗೂ ಅಂತಿಕ್ಕದೆ അതിൽ പിന്നെ നെക്സ്റ്റ് ഇതിൽ എടുക്കുമ്പോഴത്തേക്കും നല്ല ഗ്യാസ് എല്ലാം പോയാൽ പിന്നെ എടുത്തേ ನಾನು ಇದು ഇപ്പോൾ ഇതിൽ ನಾನು ಮಿಕ್ಸಿಗೆ ಆ್ಯಡ್ ಹಾಕಿಂಟುಲ್ಲ നല്ല പെർഫെക്റ്റ് ആയിട്ട് ಬೆಂದು ತುಂಡಿದಲ್ಲ. ഇനിയിപ്പോൾ ഇതിലെല്ലാം ನಾನು ഒരു ചെറിയ മിക്സി ജാറിಗೆ ഇട്ടിട്ട് അരച്ചുകൊണ്ടുള്ള ഇത് എല്ലാം അല്ല ഇതിൽ ഹാഫ് എടുത്തുകൊണ്ടുള്ള നോക്കിയാറല്ലേ ഞാൻ ഇപ്പോൾ ഇതിൽ എത്ര എടുത്തുകൊണ്ടുള്ളാണ്ട് അങ്ങനെ ഇതിരട്ടിമേ ഉള്ളോ വലിയ ചങ്ക്സ് ഓഫ് ടൊമാറ്റോസ് ഉണ്ടല്ലേ അതൊരുമ എടുത്തിട്ട് ഞങ്ങൾ ഇതിരട്ടിമേ ആഡ് ആക്കിയിട്ട് നല്ല മിക്സിയിൽ അരച്ചിട്ട് പേസ്റ്റ് ആക്കിയിട്ട് എടുക്കും നല്ല സ്മൂത്ത് ആക്കിയിട്ട്. ನಾನು ಟೊಮ್ಯಾಟೊ ರಫ್ಲಿ ಚಾಪ್ ಹಾಕಿತ್ತಿಟ್ಟರೆ ಅದಕ್ಕೆ ಮೇಯ್ತು ಚೆಂದಂಗೆ ಹೆಂಗೆ ನಂಗೆ ಇದು ಮಿಕ್ಸಿಲಿ ಜಾರ್ಲಿ ಅರ್ಚಿ ತೆಡ್ಕೋಗುಂಡಲೆ. ಸೊ ಅದಕ್ಕೆ ನಾನು ಇದ್ರೆ ರಫ್ ಹಾಕಿ ತರ್ಚಿರೋ. പിന്നെ ഞങ്ങൾ സ്കൂൾ പോകുന്ന ടൈമിലെല്ലാം ഫുൾ ബിസി ആയിത്തിക്കറല്ലേ. ഈ ടൈമിൽ ഞങ്ങൾ ഇങ്ങനെ ഞങ്ങൾക്ക് റപ്പ ആക്കി താക്കുക ഒരു റെസിപ്പി ഞാൻ നിങ്ങൾ ഷെയർ ആക്കിರೋ. അങ്ങനെ ഇതിൽ നല്ല മിക്സ് ആക്കി മിക്സിയിൽ അരച്ചിട്ട് നല്ല പേസ്റ്റ് സ്മൂത്ത് പേസ്റ്റ് ആക്കിയിട്ട് ഞാൻ ഇതിലെടുത്തരാം. ഇതിൽ ഓണിയൻസ് ഇടോന്നുണ്ടില്ല ചെന്ന ഓണിയൻസ് ഓൾറെഡി ഞങ്ങൾക്ക് കടലരട്ടിക്ക് നല്ല കലങ്ങി തിക്കറ്. ಸೊ ಅದರ എടുಕೊಂಡು ಉಂಟಿಕ್ಕಲ್ಲ അങ്ങനെ പിന്നെ അതിൽ ಇನ್ನೇങ്ങും ನೋ ಪ್ರಾಬ್ಲಮ್. ಬಟ್ ಇದ್ರ ನಂಗೆ ഇപ്പോൾ ಟೊಮ್ಯಾಟೋಸ್ರೆಲ್ಲ എടുത്തിട്ട് ಏನೋ ഒരു തവ എടുക്കറ ನಾನು തവത്തുക്കുമേ ಬೇನೆ ಮಾತ್ರ ഒരു ತೆಲ್ಲು ಆಯಿಲ್ എടുത്തുಂಟುಲ್ಲ. ಆಯಿಲ್ ನಿಂಗೆ ಪ್ರಿಫರ್ಡ್ ನಿಂಗೆ ಎತ್ರ ಬೇನವರು ಹತ್ರ എടുക്കാം. ನಿಂಗೆ ಆಯಿಲ್ ಕೊರಡಿ ಯೂಸ್ ಹಾಕ್ರಂಗ ಕೊರಡಿ എടുക്കാം. ನಾನಿപ്പോൾ 2 ಟೇಬಲ್ ಸ್ಪೂನ್ ಹತ್ರ ಆಯಿಲ್ ಎಡ್ತಾರೆ ನಾನು ಇದಕ್ಕೆ. ಇನಿപ്പോൾ ಇದಕ್ಕೆ ಒಂದು നല്ല ಒಗರ್ನೆಗೆ ಬೇನೈತೆ ಜೀರಾ ಇಡ್ರೆ ನಾನು ಜೀರಾ ಚೆಂದಂಗೆ ಕಡಲೆಲ್ಲಿ ಗ್ಯಾಸೆಲ್ಲ ಅವರದಕ್ಕೈತೆ ಜೀರಾ ಇಟ್ಟುಂಟುಲ್ಲ. ಇನಿപ്പോൾ ನಾನು ಅದಕ್ಕೆ ಹಾಫ್ ಆನಿಯನ್ ನಾನು ಇದು ಕಟ್ ಹಾಕಿದ್ದು ಬೆಚ್ಚಿತಿದ್ಮೇಲೆ ಸೈಡ್ಲು 1 ಆನಿಯನ್ ಹಾಫ್ ನಾನು ಮಸಾಲೆಯಲ್ಲಿ ಇಟ್ಟಿದ್ದು ಬೇಪಾಟಿರೆ. ಇನ್ನೊಂದು ಹಾಫ್ ಇನ್ನದ್ರೆ ನಾನು ಮಸಾಲೆ ಹಾಕೋಗೈತೆ ಯೂಸ್ ಹಾಕಿ ಉಂಟುಲ್ಲ. ಸೊ ಇದನ್ನೆಲ್ಲ ತೆಲ್ ಬಾಡ್ ಬಟ್ಟಿ ಹೆಂಗೆ ಮೈ ಅವರು ಅದರೊಟ್ಟಿಗೆ ಅವರು ಹಾಫ್ ಟೇಬಲ್ ಸ್ಪೂನ್ ಹತ್ರ ಗರಂ ಮಸಾಲೆ ಪೌಡರ್ ಇಟ್ಟಿತ್ತು. ಇನ್ನು ಹೊಡ್ತೆಲ್ಲ ಹಾಫ್ ಆಯಿತು ಬಾಡ್ ಬಟ್ಟಿ ಮೈ ಅವರು ಚೊಮ್ಮೆ ಬೇವನು ಉಂಟಿಲ್ಲ ಇದು ಜಸ್ಟ್ നല്ല ഒരത്തിൽ ക്രഞ്ചും കിട്ടട്ട് ചെന്ന് ഞാൻ ഇതിൽ ആഡ് ആക്കി ഇത്രമേ ಬೇಪಾಟಿಂಟುಲ್ಲ ಯಾರ ಬೇಪಾಟಿಲ್ಲ. ഇനിയിപ്പോൾ നെക്സ്റ്റ് ഞങ്ങൾ അരച്ച് വെച്ചോ പേസ്റ്റ് ഉണ്ടല്ലേ ಆದರೆ ಇದಕ್ಕೆ എല്ലാം ഇടോನು ಕಂಪ್ಲೀಟ್ ಆಯ್ತು ಇಡೋನು ಎಲ್ಲ ತೆಡ್ತಿತ್ತು. ಅದಕ್ಕೆ ಬೇನೆ ಇದು ತಣ್ಣಿ ನಂಗೆ ತೆಲ್ಲ ಆ್ಯಡ್ ಹಾಕೋಗಿಕ್ರು. ಮತ್ತು ನಾನು ಇದ್ರ ಎಕ್ಸ್ಟ್ರಾ ಬರ್ತಾರೆ ತಣ್ಣಿ ಇങ്ങനെ ಯೂಸ್ ಹಾಕ್ರೆ ಮುನ್ನೊಲ್ಗು ಫಸ್ಟ್ ನಂಗೆ ಬೇಪಾಟಿ ತೆರ್ತು ಬೆಚ್ಚ ತಣ್ಣಿ ಇಕ್ಕರಲ್ಲೇ ಅದೇ ಆ್ಯಡ್ ಹಾಕಿದ್ದು ಇದಕ್ಕೆ ಬೀತ್ರೆ ಅದರ ಮುನ್ನೊಲು ಇದ್ರವರು 2-3 ಮಿನಿಟ್ಸ್ಗೆ ತೆಲ್ಲ ಫ್ರೈ ಹಾಕಿ ತೆಡ್ಕೊಂಡು ಮಸಾಲೆ 2-3 ಮಿನಿಟ್ಸ್ ಅಂಜೆ ಫ್ರೈ ಆಯಿಟ್ಟಿಕ್ಕೊಂಬ ನಾನು ಕಡಲೆಯಲ್ಲಿ ಬೆಚ್ಚ ತಣ್ಣಿ ಎಕ್ಸೆಸ್ ತಣ್ಣಿ ಅಂತಲೇ ಅದೇ ತಣ್ಣೀರ ನಾನು ಫಸ್ಟಿಗೆ ಯೂಸ್ ಹಾಕ್ರೆ ಇದಕ್ಕೆ ಇದು ತೆಲ್ ಮಿಕ್ಸಿ ಉಳ್ಗಲದ್ದೆಲ್ಲ ಜಾರೆಲ್ಲ ಕ್ಲೀನ್ ಹಾಕಿತ್ತು ಅದಲ್ಲೇ ಎಡ್ಕರೆ ಚೆನ್ನ ಅದ್ಲು ಆಲ್ಮೋಸ್ಟ್ ಪೇಸ್ಟ್ ಸುಮಾರು ಉಂಡು ಅದಲು. ಸೊ തിക്നെസ് നമുക്ക് ഗ്രേവിക്ക് ഇതേമേ ആയിത്തിക്കറ്. ഇത് ഗ്രേവി പണ്ടമേ ഈ മസാല ഇങ്ങനെ അരച്ചി തെടുത്തൽ പിന്നെ സോ അതിൽ പിന്നെ നമുക്ക് കായത്തതെല്ലാം ഓരോക്കെ ഇഷ്ടിക്കില്ല ചുമ്മാ കായരച്ച കറി ಬ್ಯಾಂಡಾಚಂತಲ್ಲ ಇನ್ನೆಂಗೆ അപ്പം നമുക്ക് ഇങ്ങനെ ഒന്ന് ആക്കിയിട്ട് നോക്കാം. ഇത് നിങ്ങൾക്ക് ഡിലീഷ്യസ് ಅವರು നിങ്ങൾക്ക് ചിക്കൻ ഫ്ലേവറല്ല എങ്ങനെ പണ്ട് ചിക്കൻ്റെ കറിയിലെല്ലാം ഫ്ലേവേഴ്സ് ഇങ്ങനെ ഇക്കറും നല്ല പുൽപ്പായി തിക്കറല്ലേ അതേപോലെ ഇക്കറ് ഇതിൽ ആക്കിയെങ്കിൽ നിങ്ങൾക്ക് ട്രൈ ആക്കിയിട്ട് നോക്കോറും. പിന്നെ നിങ്ങൾ ഇതേ റെസിപ്പി നിങ്ങൾ ನೆಕ್ಸ್ಟ್ ರಿಪೀಟ್ ಹಾಕಿಯುಂಟೇ ಇಕ್ಕರಾರು ಅತ್ರ ನಲ್ಲ ಅವ್ರು ಇದ್ರ ರೆಸಿಪಿ ಇದು വെരി ഈസി ആക്കോകു. സ്കൂൾ പോകേണ്ട മക്കൾക്കാവട്ട് പിന്നെ ഔത്തുൽ മീൻ കൂട്ടില്ല അങ്ങനെല്ലാം ഇക്കറല്ല പിന്നെ എന്തെങ്കിലും ഒരു സ്പെഷ്യൽ ആക്കുന്നുണ്ട് ഫ്ലേവർ ഇങ്ങനെ അവർക്ക് ആക്കിയിട്ട് നോക്കാം നിങ്ങൾക്ക്.
അങ്ങനെ ഇതിക്ക് ഞാനിപ്പോൾ കടലെല്ലാം പട്ടിത്ത് വെച്ചത് തിന്നത് പിന്നെ അതിൽ എക്സ്ട്രാ തണ്ണി എന്തിരിന്ത് അത് മധുരട്ടിമೆ ಆ್ಯಡ್ ಹಾಕಿರಿಪ್ಪ ನಾನು പിന്നെ ಇದಕ್ಕೆ ತಿಕ್ನೆಸ್ ಇನ್ನೂ ಚೊಮ್ಮೆ ಯಾರಾಯುಂಟೆ ಬಂದು ಒಂದು ಫುಲ್ ಆ್ಯಡ್ ಹಾಕಿದ್ದು ನಾನು ತನ್ನ ಯೂಸ್ ಹಾಕಿಂಗು ತೆಲ್ಲಾರ ಬಿಟ್ಟಿತ್ತು ನಂಗೆ ಅದರ ಬಾಯ್ಲ್ ಹಾಕಿತ್ತು ಬೆಚ್ಚಲ್ പിന്നെ ಇನ್ನೂ ತಿಕ್ಕಾಯುಂಟೆ ಬಂದು ಗ್ರೇವಿ ಸೊ ನಿಂಗೆ ಇದಕ್ಕೆ ತಣ್ಣಿ ಬೀತೊಂಬತ್ತಿಗೂ ನಿಂಗೆ ಫುಲ್ ಹಾಕಿತ್ತು ಬೀತ್ ಹಚ್ಚಿದೆ പിന്നെ ತೆಲ್ಲಾರ ಒಂಬತ್ತಿಗೂ ಅದು ಗಟ್ಟಿ ಆಯುಂಟೆ ಬಂದು ಏನೋರ್ಕ ಬೆಚ್ಚ ಹಾಕೊಂಬತ್ತಿಗೂ ಅವರು ನಿಂಗೆ ಅದೇ ಫಸ್ಟ್ಗೆ ಹಾಕಿದ್ದವ್ರಕ ಪಿನ್ನೋರ್ಕ ಬೆಚ್ಚ ಹಾಕ್ರಾರಲ್ಲೇ ಲಾಸ್ಟ್ ಹಾಕೊಂಬತ್ತಗಲ್ಲ ಅಪ್ಪ ನಿಂಗೆ ಅದು ಪಿನ್ನಮ್ ತಿಕ್ಕೈತೆ ಬಂದು ತನ್ನಿ ನಿಂಗೆ ಬೀತಿಯದತ್ತೆಲ್ಲ ಎಕ್ಸೆಸ್ಸೇ ಆಯ್ತು ನಿಂಗೆ ಯಾರಮ್ಮೆ ಆಯ್ತು ನಿಂಗೆ ಅದಕ್ಕೆ ಪ್ರಾಬ್ಲಮ್ ಇಲ್ಲ ಸೊ ಅದು ನೆಕ್ಸ್ಟ್ ಡೇಗೆ ನಿಂಗೆ ಇನ್ನೊಮ್ಮೆ ತಿಕ್ಕೈತೆ ಬಂಡಲ್ ಎಂತೆಲ್ಲ ಬಿಟ್ಟು ನಿಂಗೆ ಯೂಸ್ ಹಾಕ್ರೆ ಹೆಂಗೆ ತಿಕ್ಕೈತೆ ಮೇ ಬಂಡ್ ಗ್ರೇವಿ ಸೊ ಇನ್ನು ಇಪ್ಪ ನಿಂಗೆ ಈ ಟೈಮಲ್ಲಿ ಟೇಸ್ಟ್ ನೋಕಿತ್ತು ಉಪ್ಪು ಯಾರ ಕೊರಡಿಂದಂಗೆ ಆ್ಯಡ್ ಹಾಕ ನಾ ಕೊಡ್ತೆಲ್ಲ ಉಪ್ಪು ಆ್ಯಡ್ ಹಾಕೋಗಿ ಇಂತು ಹಂಗೆ ನಾನು ಈ ಟೈಮ್ಲಿ ತೆಲ್ಲ ಉಪ್ಪು ಆ್ಯಡ್ ಹಾಕಿರೆ ಒತ್ತೆಲ್ಲ 1/2 ಟೇಬಲ್ ಸ್ಪೂನ್ ಹತ್ರ ಆ್ಯಡ್ ಹಾಕಿತ್ತು ನಾನು പിന്നെ ಲಿಡ್ ಕ್ಲೋಸ್ ಹಾಕಿತ್ತು ಅವಡಕ್ಕೆ ಆಫ್ ಹಾಕಿದ್ದಕ್ಕೆ ಸೊ ನೋಕ್ಯಾರಲ್ಲೇ ಹೆಂಗನೆ ಇದು ಇത്ര ಈಸಿ ಆಯ್ತು ಹಾಕೋಕೆ ಅವ್ರ ಚಂತ ಚೊಮ್ಮೆ ಈಸಿ ಟೇಸ್ಟ್ ಮಾತ್ರ ಆಸಮ್ ಚೆಲ್ಲ ಅത്ര നല്ല ടേസ്റ്റ് ಅವ್ರಿದು ಒಂದೇ ಒಳ್ಳೆ ನಿಂಗೆ ಇದು ಕಡಲೆರ ಕರಿ ಟೇಸ್ಟ್ ಇತ್ರ നല്ല ಬಂಡಾಚಂತ ಇದು ಒರ್ಕ ನಿಂಗೆ ಟ್ರೈ ಹಾಕಿತ್ತು ನೋಕರು ಇದಕ್ಕೆ ಚಾರೆಂದುം ಬೇಡ ನಿಂಗೆ ಕಾಯರ್ಚ ಕರಿ ಎಂದುം ಬೇಡ ಇದಕ್ಕೆ ಜಸ್ಟ್ ஒரு ಕಡಲೆಲೆಮೇ ಮಸಾಲೆ ಹಾಕಿ ತೆಡ್ಕೊಂಡ್ ಪೊಲ್ತವ್ರು ಗ್ರೇವಿ நல்ல ತಿಕ್ಕಾಯ್ತು ಬಂದ್ರೆ ನೋಕರಿಪ್ಪ ಫಸ್ಟ್ ಪಟ್ಟತ್ತೆಲ್ಲ ತಣ್ಣಿಂದು ಅದೆಲ್ಲ ரொம்ப ಡ್ರೈ ಆಯಿತು ತಿಕ್ಕಾಯ್ತು ಬಂಡಿ ಗ್ರೇವಿ ಸೊ ಇದು ಒರ್ಕ ನಿಂಗೆ ಟ್ರೈ ಹಾಕಿತ್ತು ನೋಕರು ನಿಂಗೆ ಒರ್ಕ ಟ್ರೈ ಹಾಕಿಲ್ಲ പിന്നെ ಡೆಫಿನೆಟ್ಲಿ ಇದು ಹಾಕಿ ಉಂಟೆ ಇಕ್ರಾರು ಹಾಕೋക്കും ವೆರಿ ಈಸಿ പിന്നെ ಜಟ್ಪಟ್ ಆಯ್ತು ಅವರು പിന്നെ ನನ್ನ ಈ ರೆಸಿಪಿ ನಿಂಗೆ ಲೈಕ್ ಆಯ್ರಂಟೆಂಗೆ ಲೈക്കും ಸಬ್ಸ್ಕ್ರೈಬ್ ಹಾಕೋ ಮರ್ಕಂಡು അങ്ങനെ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಹಾಕೋರು ಕಮೆಂಟ್ಸ್ ಇನ್ಫಾರ್ಮ್ ಹಾಕೋರು ನಿಂಗೆ ಇದು ರೆಸಿಪಿ ಲೈಕ್ ಆಯ್ರಂಟೆಂಗೆ ಅಲ್ಲ ಇನ್ನೂ ಹಿಂಗಂತೆ ಜಟ್ಪಟ್ ಆಯ್ತು ಹಾಕೊಂಡ್ ಪೊಲ್ತ ರೆಸಿಪೀಸ್ ಇನ್ನೂ ಬೇನುಂಟೆಂಗೆ ಸೊ ಅಂಟಿಲ್ ವಿ ಮೀಟ್ ನೆಕ್ಸ್ಟ್ ಟೈಮ್ ಟೇಕ್ ಕೇರ್ ಬಾಯ್ ಬಾಯ್ ಅಸ್ಸಲಾಮು ಅಲೈಕುಮ್ ಅಲ್ಲಾ ಹಾಫೀಸ್.